Find the LCM and HCF of 48 and 60. ಈಗ ನೋಡಿ LCM ಮತ್ತು HCF ಅನ್ನು ನಾವು ಒಂದೇ ಒಂದು ಲೆಕ್ಕದಲ್ಲೇ ಕಂಡುಹಿಡಿಬೋದು. ಹೇಗೆ ಅಂತ ನೋಡೋಣ. ಈಗ ಡಿವಿಷನ್ ಮೆಥಡ್ ಇದೆಯಲ್ವಾ, ಅದನ್ನೇ ಮಾಡ್ತಾ ಹೋಗೋದು. ಪ್ರೈಮ್ ನಂಬರ್ಸ್ ಗೊತ್ತಿದೆ ನಮಗೆ, 2, 3, 5, 7, 11 ಡ್ಯಾಶ್ ಡ್ಯಾಶ್. ಈ ಮ್ಯಾಕ್ಸಿಮಮ್ ಈ ನಂಬರ್ಸೇ ಸಾಕು. ಫಸ್ಟ್ 2 ಇಂದ ಸ್ಟಾರ್ಟ್ ಮಾಡಿದಾಗ 2 2s 2 2s 4, 2 4s 8, ಆಮೇಲೆ 2 3s 6, 2 0s 0. ಮತ್ತೆ ಇವೆರಡು ಏನಂದರೆ 2 ಇಂದನೇ ಡಿವೈಡ್ ಆಗ್ತವೆ. 2 1s 2, 2 2s 4, 2 1s 2, ರಿಮೈಂಡರ್ 1 ಉಳಿಯುತ್ತೆ, 10 ಆಯಿತು, 2 5s. ಆಮೇಲೆ ಈಗ ಇದು 2 ಇಂದ ಡಿವೈಡ್ ಆಗುತ್ತೆ, ಇದು ಆಗಲ್ಲ. ಆವಾಗ ಏನು ಮಾಡಬೇಕು ನಾವು ಅಂತಂದರೆ, ನೆಕ್ಸ್ಟ್ ಈ 12 ಮತ್ತು 15 ಈ ಎರಡೂ ನಂಬರ್ಸು ಒಂದೇ ಟೇಬಲಿಂದ ಡಿವೈಡ್ ಆಗಬೇಕು. 3 ಇಂದ ಆಗುತ್ತೆ. 3 4s 12, 3 5s 15. ಆವಾಗ ಏನು ಅಂತಂದರೆ ನೋಡಿ, ಈಗ ಇನ್ನು ಮುಂದೆ ನಾವು ಕಂಟಿನ್ಯೂ ಮಾಡಬೇಕು. ಬಟ್ ಇವು ಎರಡು ಏನು ಅಂತಂದರೆ ಒಂದೇ ಟೇಬಲಿಂದ ಡಿವೈಡ್ ಆಗಲ್ಲ. ಹಾಗಾಗಿ ಇದು ಏನು ಈ ಕಡೆ ಇದೆಯಲ್ವಾ, ಇದು ಇಷ್ಟು ಏನಾಗುತ್ತೆ, HCF ಆಗುತ್ತೆ. 2 ಇಂಟು 2 ಇಂಟು 3, 2 2s 4, 4 3s 12. ಈಗ ಕಂಟಿನ್ಯೂ ಮಾಡಬೇಕು LCMಗೆ. ಹೇಗೆ, ಇದು ಮತ್ತೆ 2 ಇಂದ ಹೋಗುತ್ತೆ. 2 2s 4, 5 ಹಾಗೇ ಇರಲಿ. ಮತ್ತು 2 1s 2, 5 ಹಾಗೇ ಇರಲಿ. 5 1s 5. ಇವಾಗ ಇದು ಏನಾಗುತ್ತೆ, ನಮಗೆ LCM ಆಗುತ್ತೆ. LCM ಎಷ್ಟಾಗುತ್ತೆ ಇದ್ರದ್ದು? 2 2s 4, 4 3s 12, 12 2s 24, 24 2s. ಬರ್ಕೊಂಬಿಡೋಣ ಫಸ್ಟ್. 2 2s 4, 4 2s 8, 8 2s 16, 16 3s 48, 48 5s, 5 8s 40, 5 4s 20 ಪ್ಲಸ್ 4 24. LCM ಎಷ್ಟಾಗುತ್ತೆ? 240. ನೋಡಿ, ಇದನ್ನು ಏನಂತಂದರೆ HCF ಮತ್ತು LCMನ್ನು ಒಂದೇ ಲೆಕ್ಕದಲ್ಲೇ ನಾವು ಏನು ಮಾಡ್ಬೋದು, ಕಂಡುಹಿಡ್ಕೋಬೋದು. ಹಾಗಾದ್ರೆ 2 ನಂಬರ್ಸ್ ಮಾತ್ರ ಇಲ್ಲಿ ಕಂಡುಹಿಡಿದೀವಿ. 3 ನಂಬರ್ಸಲ್ಲೂ ಬರುತ್ತಾ ಹೀಗೆ ಅಂತ ಚೆಕ್ ಮಾಡೋಣ. ಹಾಂ, ಏನೀಗ 3 ನಂಬರ್ಸ್ ಇದೆ, 144, 180, 192. ಒಂದೇ ಲೆಕ್ಕ ಮಾಡಿ ನಾವು ಡಿವಿಷನ್ ಮೆಥಡನ್ನು ಮಾಡಿ LCM ಮತ್ತು HCF ಎರಡನ್ನೂ ಒಟ್ಟಿಗೆ ಹೇಗೆ ಕಂಡುಹಿಡಿಯೋದು ನೋಡೋಣ. 144, 180, 192. ಪ್ರೈಮ್ ನಂಬರ್ 2 ಇಂದ ಸ್ಟಾರ್ಟ್. 2 7s 14, 2 2s 4, 2 9s 18, 2 0s, 2 9s 18, 1 ರಿಮೈಂಡರ್ 12 ಆಯಿತು, 2 6s 12. ಮತ್ತೆ 2 ಇಂದ ಡಿವೈಡ್ ಆಗ್ತವೆ. 2 2s 2 3s 6, 1 ಉಳಿತು, 2 6s 12. ಆಮೇಲೆ 2 4s 8, 2 5s, 2 4s 8, 2 8s 16. ಇವಾಗ ನೋಡಿದ್ರೆ ಇಲ್ಲಿ 6 ಇದೆ, 8 ಇದೆ, 2 ಇಂದ ಹೋಗುತ್ತೆ. ಇಲ್ಲಿ 5 ಬಂದ ತಕ್ಷಣ ಇದು 2 ಇಂದ ಹೋಗಲ್ಲ. ಹಾಗಾದರೆ ಇವೆರಡು ಇದಾವಲ್ಲ, ನಾವು LCM ಅಲ್ಲಿ ಏನು ಮಾಡ್ತಾ ಇದ್ವಿ, ಇದನ್ನು ಹಾಗೆ ಬರ್ಕೊಳ್ತಾ ಮಾಡ್ತಾ ಇದ್ವಿ. ಆದರೆ ನಾವು ಇಲ್ಲಿ ಏನು ಮಾಡಬೇಕು, HCF ಮತ್ತು LCM ಒಂದರಲ್ಲೇ ಕಂಡುಹಿಡಿಬೇಕು ಅಂದಾಗ ನೆಕ್ಸ್ಟ್ 36, 45, 48 ಇದು ಯಾವುದಾದ್ರೂ ಟೇಬಲಲ್ಲಿ ಕಾಮನ್ ಆಗಿ ಬರುತ್ತಾ, ಟೇಬಲಲ್ಲಿ ಯಾವ ಟೇಬಲಿಂದ ಡಿವೈಡ್ ಆಗುತ್ತೆ ನೋಡ್ಕೋಬೇಕು. ಇಲ್ಲಿ 6 + 3 9 ಆಗುತ್ತೆ, 4 + 5 9 ಆಗುತ್ತೆ, 8 + 4 12 ಆಗುತ್ತೆ. ಹಾಗಾಗಿ 3 ಇಂದ 3 ಡಿವೈಡ್ ಆಗ್ತವೆ. 3 1s 3 2s, 3 1s 3 5s, 3 1s 3 6. ಈಗ ಮತ್ತೆ 12 15 16 ಒಂದೇ ಟೇಬಲಲ್ಲಿ ಬರುತ್ತಾ? 12 2 ಅಲ್ಲಿ ಬರುತ್ತೆ, ಇದು 2 ಅಲ್ಲಿ ಬರುತ್ತೆ. ಆದರೆ ಇದೇನಾಗಲ್ಲ, 2 ಅಲ್ಲಿ ಬರಲ್ಲ. ಹೋಗಲಿ, 3 ಅಲ್ಲಿ ಬರುತ್ತಾ? ಇದು 3 ಅಲ್ಲಿ ಬರುತ್ತೆ, ಇದು 3 ಇಂದ ಡಿವೈಡ್ ಆಗುತ್ತೆ, ಆದರೆ 16 ಆಗಲ್ಲ. ಹಾಗಾಗಿ ನಮಗೇನಂತಂದರೆ ಯಾವಾಗ 3 ಡಿವೈಡ್ ಆಗಬೇಕು ಅಲ್ಲಿವರೆಗೂ ನಮಗೇನು ಇಲ್ಲಿ ಇವು ಸಿಗ್ತಾವಲ್ಲ ಫ್ಯಾಕ್ಟರ್ಸು, ಅವನ್ನ ನಾವು HCF ಅಂತ ತಗೋತೀವಿ. ಈಗ HCF ಎಷ್ಟಾಗುತ್ತೆ? 2 ಇಂಟು 2 ಇಂಟು 3, 2 2s 4, 4 3s 12. ಈ 3 ನಂಬರ್ HCF ಏನು 12 ಆಗುತ್ತೆ. LCMಗೆ ಏನು ಮಾಡಬೇಕು, ಕಂಟಿನ್ಯೂ ಮಾಡಬೇಕು. ಮತ್ತು ನಾವು ವಾಪಸ್ 2 ಇಂದನೇ ಬರೋಣ, ಯಾಕಂದರೆ 2 ಇಂದ ಹೋಗೋದಿದೆ ಇಲ್ಲಿ. 2 6s 12, 15 ಹೋಗಲ್ಲ, ಹಾಗೆ ಬರ್ಕೊಳ್ಳಿ. 2 8s 16, ಮತ್ತೆ 2 ಇಂದ ಹೋಗೋದಿದೆ. 2 3s
15 ಹಾಗೆ ಬರ್ಕೊಳ್ರಿ, 2 4s ಮತ್ತೆ 2 ಇಂದ ಹೋಗೋದಿದೆ, 3 ಹಾಗೆ ಬರ್ಕೊಳ್ಳಿ, 15 ಹಾಗೆ ಬರ್ಕೊಳ್ರಿ, 2 2s ಆಮೇಲೆ 3 15 2 1s ನೆಕ್ಸ್ಟ್ 3 ಇಂದ ಹೋಗುತ್ತೆ, 3 1s 3 5s ಆಮೇಲೆ 5 1s 5 1s ಲಾಸ್ಟ್ 1 ಬರೋವರೆಗೂ ಮಾಡೋದು ನಮಗೆ ಗೊತ್ತಿದೆ. ಇವಾಗ ಇದಕ್ಕೆ LCM ಕಂಡುಹಿಡಿಯೋದು. LCM ಎಷ್ಟು ಬರುತ್ತೆ ಇದಕ್ಕೆ? 1 2 3 4 5 6 ಆಮೇಲೆ 5 2 raised to 6 3 raised to 2 5 2 raised to 6 ಅಂದರೆ 64 ಆಗುತ್ತೆ, 3 raised to 2 ಅಂದರೆ 9 ಇಂಟು 5 64 ಇಂಟು 9 5s 45 ಇದೆಲ್ಲ ಮಲ್ಟಿಪ್ಲೈ ಮಾಡಿದ್ರೆ 2880 ನಮಗೆ LCM ಸಿಗುತ್ತೆ. ಈ ರೀತಿ ನಾವು ಏನು ಮಾಡ್ಬೋದು ಅಂತಂದರೆ ಒಂದೇ ಇದರಲ್ಲಿ HCF ಮತ್ತು LCM ಎರಡೂ ನಾವೇನು ಮಾಡ್ಕೋಬೋದು, ಕಂಡುಹಿಡಿಬೋದು.